ನಮ್ಮ ಜೊತೆಗೆ ಎನ್ ರವಿಕುಮಾರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಸೊ ಈ ಪ್ರತಿಭಟನೆ ಯಾವ ಇಂಟೆನ್ಷನ್ ಇದೆ? ಈ ಪ್ರತಿಭಟನೆಯ ಮುಖ್ಯವಾಗಿರುವ ಉದ್ದೇಶ ಏನು ಅಂತಂದ್ರೆ, ನಮ್ಮ ಗವರ್ನರ್ ಅವರಿಗೆ ಇದೇ ವಿಧಾನಸೌಧದಲ್ಲಿಯೇ ಅಪಮಾನ ಮಾಡಿದೆ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ. ಈಗ ಮಾತೆತ್ತಿದ್ರೆ ಸಂವಿಧಾನ, ಅಂಬೇಡ್ಕರ್ ಅಂತ ಹೇಳ್ತಾರೆ. ಸಂವಿಧಾನದ ಮುಖ್ಯಸ್ಥರನ್ನೇ ಅಪಮಾನ ಮಾಡಿದೆ ಈ ಸರ್ಕಾರ. ಮತ್ತು ಅನೇಕ ಜನ ಮಂತ್ರಿಗಳು ಹೇಳ್ತಾರೆ ಭಾಷಣ ಮಾಡ್ದೇನೆ ಹಾಗೆ ಓಡೋಗ್ಬಿಟ್ರು ಅಂತ ಹೇಳ್ತಾರೆ. ಮತ್ತು ಆಡಳಿತ ಪಕ್ಷದ ಶಾಸಕರೇನೆ ಗವರ್ನರ್ ಅವರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗ್ತಾರೆ, ವಾರ್ನ್ ಮಾಡ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾರೆ. ಗೋ ಬ್ಯಾಕ್ ಅಂತ ಗವರ್ನರ್ ಅವರಿಗೆ ಘೋಷಣೆಗಳನ್ನ ಕೂಗ್ತಾರೆ. ಇದು ಗವರ್ನರ್ ಅವರಿಗೆ ಮಾಡಿರ್ತಕ್ಕಂಥ, ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಲ್ವಾ? ಈ ಹಿನ್ನೆಲೆಯಲ್ಲಿ ಕೂಡಲೇ ಆ 4 ಜನ ಶಾಸಕರು ಯಾರು ಸರ್? ಇವರಿದ್ದಾರೆ, ಬಿ ಕೆ ಹರಿಪ್ರಸಾದ್ ಅವರು, ಎಸ್ ರವಿ, ಶರತ್ ಬಚ್ಚೇಗೌಡರು, ಮತ್ತೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್. ಈ 4 ಜನರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಮ್ದು ಆಗ್ರಹ ಇದೆ. ಅದೇ ತರ ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ ಬಳ್ಳಾರಿ ರಿಪಬ್ಲಿಕ್. ಆಡಳಿತ ಪಕ್ಷದ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗಿ ಅವ್ರ ಕಡೆ ಯಾರು ರಕ್ಷಕರಿದ್ದಾರೆ, ಗನ್ಮ್ಯಾನ್ಗಳು, ಅವ್ರು ಫೈರಿಂಗ್ ಮಾಡ್ತಾರೆ. ಮತ್ತು ಬಳ್ಳಾರಿಯ ಶಾಸಕರೇ ಹೇಳ್ತಾರೆ, 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಬಳ್ಳಾರಿಯನ್ನ ಸುಟ್ಟು ವಾಪಸ್ ಬರ್ತೀನಿ, ಮನೆಯನ್ನ ಸುಟ್ಟು ವಾಪಸ್ ಬರ್ತೀನಿ ಅಂತ ಧಮಕಿ ಹಾಕ್ತಾರೆ, ಎದುರಿಸ್ತಾರೆ. ಆದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಅಂತಂದ್ರೆ ಏನರ್ಥ? ಈಗ ಸದನದ ಹೊರಗಡೆ ಹೋರಾಟ ಮಾಡ್ತಾ ಇದ್ದೀರಿ ಸರ್, ಸದನದ ಒಳಗಡೆ ಯಾವ ರೀತಿ ಹೋರಾಟ ಇರುತ್ತೆ ಸರ್? ಸದನದ ಒಳಗಡೆನೂ ಹೋರಾಟ ಮಾಡ್ತೀವಿ ನಾವು. ಸದನದ ಒಳಗಡೆ ಆಲ್ರೆಡಿ ಗವರ್ನರ್ ಅವ್ರಿಗೆ ಆಗಿರ್ತಕ್ಕಂಥ ಅಪಮಾನವನ್ನ ವಿಷಯ ತೆಗೆದುಕೊಂಡಿದ್ದೇವೆ. ಅದ್ರ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಏನ್ ರೂಲಿಂಗ್ ಕೊಡುತ್ತೆ ನೋಡೋಣ. ಸರ್, ಮತ್ತೊಂದು ರಾಜೀಗೌಡ ಬಂಧನ ಆಗಿದೆ ಸರ್, ಇಷ್ಟು ದಿನಗಳು ಬೇಕಿತ್ತ ಅನ್ನುವಂಥ ಪ್ರಶ್ನೆ. ಅಂದ್ರೆ ಇದು ಎಲ್ಲರಿಗೂ ಬಹಿರಂಗ ಸತ್ಯ. ಕಾಂಗ್ರೆಸ್ನವರೇ ರಕ್ಷಣೆ ಮಾಡ್ತಾ ಇದ್ರು. ಯಾವಾಗ ಒತ್ತಡ ಹೆಚ್ಚಾಯ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ. ಇದಿಷ್ಟು ರವಿಕುಮಾರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹನುಮಂತ ದುರ್ಗದ್, ಆರ್ ಕನ್ನಡ, ಬೆಂಗಳೂರು. ನಮ್ಮ ಜೊತೆಗೆ ಎನ್ ರವಿಕುಮಾರ್ ಅವರು ಇದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಸೊ ಈ ಪ್ರತಿಭಟನೆ ಯಾವ ಇಂಟೆನ್ಷನ್ ಇದೆ? ಈ ಪ್ರತಿಭಟನೆಯ ಮುಖ್ಯವಾಗಿರುವ ಉದ್ದೇಶ ಏನು ಅಂತಂದ್ರೆ, ನಮ್ಮ ಗವರ್ನರ್ ಅವರಿಗೆ ಇದೇ ವಿಧಾನಸೌಧದಲ್ಲಿಯೇ ಅಪಮಾನ ಮಾಡಿದೆ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ. ಈಗ ಮಾತೆತ್ತಿದ್ರೆ ಸಂವಿಧಾನ, ಅಂಬೇಡ್ಕರ್ ಅಂತ ಹೇಳ್ತಾರೆ. ಸಂವಿಧಾನದ ಮುಖ್ಯಸ್ಥರನ್ನೇ ಅಪಮಾನ ಮಾಡಿದೆ ಈ ಸರ್ಕಾರ. ಮತ್ತು ಅನೇಕ ಜನ ಮಂತ್ರಿಗಳು ಹೇಳ್ತಾರೆ ಭಾಷಣ ಮಾಡ್ದೇನೆ ಹಾಗೆ ಓಡೋಗ್ಬಿಟ್ರು ಅಂತ ಹೇಳ್ತಾರೆ. ಮತ್ತು ಆಡಳಿತ ಪಕ್ಷದ ಶಾಸಕರೇನೆ ಗವರ್ನರ್ ಅವರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗ್ತಾರೆ, ವಾರ್ನ್ ಮಾಡ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾರೆ. ಗೋ ಬ್ಯಾಕ್ ಅಂತ ಗವರ್ನರ್ ಅವರಿಗೆ ಘೋಷಣೆಗಳನ್ನ ಕೂಗ್ತಾರೆ. ಇದು ಗವರ್ನರ್ ಅವರಿಗೆ ಮಾಡಿರ್ತಕ್ಕಂಥ, ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಲ್ವಾ? ಈ ಹಿನ್ನೆಲೆಯಲ್ಲಿ ಕೂಡಲೇ ಆ 4 ಜನ ಶಾಸಕರು ಯಾರು ಸರ್? ಇವರಿದ್ದಾರೆ, ಬಿ ಕೆ ಹರಿಪ್ರಸಾದ್ ಅವರು, ಎಸ್ ರವಿ, ಶರತ್ ಬಚ್ಚೇಗೌಡರು, ಮತ್ತೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್. ಈ 4 ಜನರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಮ್ದು ಆಗ್ರಹ ಇದೆ. ಅದೇ ತರ ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ ಬಳ್ಳಾರಿ ರಿಪಬ್ಲಿಕ್. ಆಡಳಿತ ಪಕ್ಷದ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗಿ ಅವ್ರ ಕಡೆ ಯಾರು ರಕ್ಷಕರಿದ್ದಾರೆ, ಗನ್ಮ್ಯಾನ್ಗಳು, ಅವ್ರು ಫೈರಿಂಗ್ ಮಾಡ್ತಾರೆ. ಮತ್ತು ಬಳ್ಳಾರಿಯ ಶಾಸಕರೇ ಹೇಳ್ತಾರೆ, 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಬಳ್ಳಾರಿಯನ್ನ ಸುಟ್ಟು ವಾಪಸ್ ಬರ್ತೀನಿ, ಮನೆಯನ್ನ ಸುಟ್ಟು ವಾಪಸ್ ಬರ್ತೀನಿ ಅಂತ ಧಮಕಿ ಹಾಕ್ತಾರೆ, ಎದುರಿಸ್ತಾರೆ. ಆದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಅಂತಂದ್ರೆ ಏನರ್ಥ? ಈಗ ಸದನದ ಹೊರಗಡೆ ಹೋರಾಟ ಮಾಡ್ತಾ ಇದ್ದೀರಿ ಸರ್, ಸದನದ ಒಳಗಡೆ ಯಾವ ರೀತಿ ಹೋರಾಟ ಇರುತ್ತೆ ಸರ್? ಸದನದ ಒಳಗಡೆನೂ ಹೋರಾಟ ಮಾಡ್ತೀವಿ ನಾವು. ಸದನದ ಒಳಗಡೆ ಆಲ್ರೆಡಿ
ಗವರ್ನರ್ ಅವರಿಗೆ ಆಗಿರ್ತಕ್ಕಂಥ ಅಪಮಾನವನ್ನ ವಿಷಯ ತೆಗೆದುಕೊಂಡಿದ್ದೇವೆ. ಅದ್ರ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಏನ್ ರೂಲಿಂಗ್ ಕೊಡುತ್ತೆ ನೋಡೋಣ. ಸರ್ ಮತ್ತೊಂದು ರಾಜೇಗೌಡ ಬಂಧನ ಆಗಿದೆ ಸರ್. ಆ, ಇಷ್ಟು ದಿನಗಳು ಬೇಕಿತ್ತ ಅನ್ನುವಂಥ ಪ್ರಶ್ನೆ. ಅಂದ್ರೆ ಇದು ಎಲ್ಲರಿಗೂ ಬಹಿರಂಗ ಸತ್ಯ. ಕಾಂಗ್ರೆಸ್ನವರೇ ರಕ್ಷಣೆ ಮಾಡ್ತಾ ಇದ್ರು. ಯಾವಾಗ ಒತ್ತಡ ಹೆಚ್ಚಾಯ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ. ಇದಿಷ್ಟು ರವಿಕುಮಾರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ ಬೆಂಗಳೂರು. ನಮ್ ಜೊತೆಗೆ ಎನ್ ರವಿಕುಮಾರ್ ಅವರಿದ್ದಾರೆ, ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ಬಿಜೆಪಿ ಮತ್ತು ಜೆಡಿಎಸ್ ನ ನಾಯಕರು ಎಲ್ಲರೂ ಸೇರಿ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀರಿ. ಸೊ ಈ ಪ್ರತಿಭಟನೆ ಯಾವ ಇಂಟೆನ್ಷನ್ ಇದೆ? ಈ ಪ್ರತಿಭಟನೆಯ ಮುಖ್ಯವಾಗಿರುವ ಉದ್ದೇಶ ಏನು ಅಂತಂದ್ರೆ, ನಮ್ಮ ಗವರ್ನರ್ ಅವರಿಗೆ ಇದೇ ವಿಧಾನಸೌಧದಲ್ಲಿಯೇ ಅಪಮಾನ ಮಾಡಿದೆ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ. ಈಗ ಮಾತೆತ್ತಿದ್ರೆ ಸಂವಿಧಾನ, ಅಂಬೇಡ್ಕರ್ ಅಂತ ಹೇಳ್ತಾರೆ. ಸಂವಿಧಾನದ ಮುಖ್ಯಸ್ಥರನ್ನೇ ಅಪಮಾನ ಮಾಡಿದೆ ಈ ಸರ್ಕಾರ. ಮತ್ತು ಅನೇಕ ಜನ ಮಂತ್ರಿಗಳು ಹೇಳ್ತಾರೆ ಭಾಷಣ ಮಾಡ್ದೇನೆ ಹಾಗೆ ಓಡೋಗ್ಬಿಟ್ರು ಅಂತ ಹೇಳ್ತಾರೆ. ಮತ್ತು ಆಡಳಿತ ಪಕ್ಷದ ಶಾಸಕರೇನೆ ಗವರ್ನರ್ ಅವರಿಗೆ ಧಿಕ್ಕಾರ ಅಂತ ಘೋಷಣೆ ಕೂಗ್ತಾರೆ, ವಾರ್ನ್ ಮಾಡ್ತಾರೆ, ಎಚ್ಚರಿಕೆಯನ್ನ ಕೊಡ್ತಾರೆ. ಗೋ ಬ್ಯಾಕ್ ಅಂತ ಗವರ್ನರ್ ಅವರಿಗೆ ಘೋಷಣೆಗಳನ್ನ ಕೂಗ್ತಾರೆ. ಇದು ಗವರ್ನರ್ ಅವರಿಗೆ ಮಾಡಿರ್ತಕ್ಕಂಥ, ಅಂಬೇಡ್ಕರ್ ಅವರಿಗೆ ಮಾಡಿರ್ತಕ್ಕಂಥ, ಸಂವಿಧಾನಕ್ಕೆ ಮಾಡಿರ್ತಕ್ಕಂಥ ಅಪಮಾನ ಅಲ್ವಾ? ಈ ಹಿನ್ನೆಲೆಯಲ್ಲಿ ಕೂಡಲೇ ಆ 4 ಜನ ಶಾಸಕರು ಯಾರು ಯಾರ್ಯಾರನ್ನ ಸರ್? ಇವರಿದ್ದಾರೆ, ಬಿ ಕೆ ಹರಿಪ್ರಸಾದ್ ಅವರು, ಎಸ್ ರವಿ, ಶರತ್ ಬಚ್ಚೇಗೌಡರು, ಮತ್ತೆ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್, ಈ 4 ಜನರನ್ನ ಸಸ್ಪೆಂಡ್ ಮಾಡಬೇಕು ಅಂತ ಹೇಳಿ ನಮ್ದು ಆಗ್ರಹ ಇದೆ. ಅದೇ ತರ ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ ಬಳ್ಳಾರಿ ರಿಪಬ್ಲಿಕ್. ಆಡಳಿತ ಪಕ್ಷದ ಶಾಸಕ ಜನಾರ್ದನ್ ರೆಡ್ಡಿ ಅವರ ಮನೆಗೆ ಹೋಗಿ ಅವ್ರ ಕಡೆ ಯಾರು ರಕ್ಷಕರಿದ್ದಾರೆ, ಗನ್ಮ್ಯಾನ್ಗಳು, ಅವ್ರು ಫೈರಿಂಗ್ ಮಾಡ್ತಾರೆ. ಮತ್ತು ಬಳ್ಳಾರಿಯ ಶಾಸಕರೇ ಹೇಳ್ತಾರೆ, ಒಂದ್ 5 ನಿಮಿಷದಲ್ಲಿ 10 ನಿಮಿಷದಲ್ಲಿ ಬಳ್ಳಾರಿಯನ್ನ ಸುಟ್ಟು ವಾಪಸ್ ಬರ್ತೀನಿ, ಮನೆಯನ್ನ ಸುಟ್ಟು ವಾಪಸ್ ಬರ್ತೀನಿ ಅಂತ ಧಮಕಿ ಹಾಕ್ತಾರೆ, ಎದುರಿಸ್ತಾರೆ. ಆದ್ರೂ ಕೂಡ ಅವ್ರನ್ನ ಅರೆಸ್ಟ್ ಮಾಡೋದಿಲ್ಲ ಅಂತಂದ್ರೆ ಏನ್ ಅರ್ಥ? ಈಗ ಸದನದ ಹೊರಗಡೆ ಹೋರಾಟ ಮಾಡ್ತಾ ಇದ್ದೀರಿ ಸರ್, ಸದನದ ಒಳಗಡೆ ಯಾವ ರೀತಿ ಹೋರಾಟ ಇರುತ್ತೆ ಸರ್? ಸದನದ ಒಳಗಡೆನೂ ಹೋರಾಟ ಮಾಡ್ತೀವಿ ನಾವು. ಸದನದ ಒಳಗಡೆ ಆಲ್ರೆಡಿ ಗವರ್ನರ್ ಅವರಿಗೆ ಆಗಿರ್ತಕ್ಕಂಥ ಅಪಮಾನವನ್ನ ವಿಷಯ ತೆಗೆದುಕೊಂಡಿದ್ದೇವೆ. ಅದ್ರ ಬಗ್ಗೆ ಸರ್ಕಾರ ಏನ್ ತೀರ್ಮಾನ ತೆಗೆದುಕೊಳ್ಳುತ್ತೆ, ಏನ್ ರೂಲಿಂಗ್ ಕೊಡುತ್ತೆ ನೋಡೋಣ. ಸರ್ ಮತ್ತೊಂದು ರಾಜೇಗೌಡ ಬಂಧನ ಆಗಿದೆ ಸರ್. ಇಷ್ಟು ದಿನಗಳು ಬೇಕಿತ್ತ ಅನ್ನುವಂಥ ಪ್ರಶ್ನೆ. ಅಂದ್ರೆ ಇದು ಎಲ್ಲರಿಗೂ ಬಹಿರಂಗ ಸತ್ಯ. ಕಾಂಗ್ರೆಸ್ನವರೇ ರಕ್ಷಣೆ ಮಾಡ್ತಾ ಇದ್ರು. ಯಾವಾಗ ಒತ್ತಡ ಹೆಚ್ಚಾಯ್ತು ಅವ್ರನ್ನ ಅರೆಸ್ಟ್ ಮಾಡಿದ್ದಾರೆ. ಕಾನೂನು ಪ್ರಕಾರ ಶಿಕ್ಷೆ ಆಗ್ಲಿ. ಇದಿಷ್ಟು ರವಿಕುಮಾರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಜೊತೆ ಹನುಮಂತ ದುರ್ಗದ್ ಆರ್ ಕನ್ನಡ ಬೆಂಗಳೂರು.